ವಿದ್ಯಾರ್ಥಿಗಳ ನೀಟ್ ಹೋರಾಟ ದಿಕ್ಕು ತಪ್ಪಿದೆಯಾ? ಹಕ್ಕಿಗಾಗಿ ಸಂಗ್ರಾಮದಲ್ಲಿ ಕ್ರಿಮಿನಲ್ಗಳು ಮಸಲತ್ತನ್ನ ಮಾಡ್ತಾ ಇದ್ದಾರಾ? ದೇಶದಲ್ಲಿ ಅರಾಜಕತೆ ಸೃಷ್ಟಿಸಿ ಕಾನೂನು ಸುವ್ಯವಸ್ಥೆ ಬುಡಮೇಲು ಮಾಡುವ ಹುನ್ನಾರ ನಡೆದಿದೆಯಾ? ದೆಹಲಿ ಪೊಲೀಸರ ತನಿಖೆಯಲ್ಲಿ ಹೊರಬಿದ್ದಿರುವಂತ ಸ್ಫೋಟಕ ಅಂಶ ಕಾಣದ ಕೈಗಳ ಮಹಾಮಸಲತ್ತಿನ ಮರ್ಮ ಆದರೂ ಏನು? ಆ ಬಗ್ಗೆ ಒಂದು ವರದಿ ಇದೆ, ಫಸ್ಟ್ ನೋಡ್ಕೊಂಡು. ವಿದ್ಯಾರ್ಥಿಗಳ ಪ್ರತಿಭಟನೆ ಹೆಸರಿನಲ್ಲಿ ಮಸಲತ್ತು. ದೆಹಲಿಯಲ್ಲಿ ನಡೆದಿದ್ದ ಮಹಾ ದಂಗೆ ಸ್ಕೆಚ್. ಈ ಎರಡಕ್ಷರದ ಪದ ಹೊತ್ತಿಸಿದ ಕಿಚ್ಚಿನಲ್ಲಿ ನಿಜಕ್ಕೂ ಇವತ್ತು ಯಾರ್ಯಾರೋ ತಮ್ಮ ಕಾವು ಕಾಯಿಸ್ಕೊಳ್ತಾ ಇರೋದು ಬಯಲಾಗ್ತಿದೆ. ವಿದ್ಯಾರ್ಥಿ ಸಮುದಾಯ ಲೀಕಾಸುರರನ್ನ ಮಟ್ಟ ಹಾಕಿ ಅಂತ ಆರಂಭಿಸಿದ ಹೋರಾಟವನ್ನೇ ಕೆಲ ಪಟ್ಟಬದ್ಧ ಹಿತಾಸಕ್ತಿಗಳು ಹೈಜಾಕ್ ಮಾಡಿವ್ಯಾ ಅನ್ನೋ ಗುಬಾನಿ ಮೂಡ್ತಿದೆ. ಸಂವಿಧಾನದ ಅಡಿಯಲ್ಲಿ ಪ್ರತಿಭಟಿಸುವ ಹಕ್ಕು ಎಲ್ಲರಿಗೂ ಇದ್ದೇ ಇದೆ. ನಿಜಕ್ಕೂ ಇದನ್ನ ಯಾವ ಸರ್ಕಾರಗಳೇ ಆಗಲಿ ತಪ್ಪು ಅಂತ ಹೇಳೋದಿಲ್ಲ. ಆದರೆ ಅನ್ಯಾಯದ ವಿರುದ್ಧ ಹೋರಾಟದ ಧ್ವನಿ ಎತ್ತೋದು ಜನ್ಮಸಿದ್ಧ ಹಕ್ಕೇ ಸರಿ. ಆದರೆ ಕೆಲವೊಮ್ಮೆ ಇಂಥ ಹೋರಾಟಗಳ ನೆರಳಲ್ಲಿ ನಡೆಯೋ ಕೆಲವರ ಹುನ್ನಾರಗಳು ಮಾತ್ರ ಈ ದೇಶದ ಕಾನೂನು ಸುವ್ಯವಸ್ಥೆಯನ್ನೇ ಬುಡಮೇಲು ಮಾಡುವ ಹುನ್ನಾರಗಳನ್ನು ಹೊಂದಿರ್ತವೆ. ದೆಹಲಿಯಲ್ಲೇ ಆಗಿರಲಿ, ಬೆಂಗಳೂರಿನಲ್ಲೇ ಆಗಿರಲಿ, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಖಂಡಿಸಿ ನಡೆದಿರುವ ಹೋರಾಟಗಳ ಹಿಂದೆ ಮುಖವಾಡ ಧರಿಸಿ ಕೂತವರೀಗ ನಗ್ನವಾಗ್ತಿದ್ದಾರೆ. ವಿದ್ಯಾರ್ಥಿಗಳ ಮುಖವಾಡ ಧರಿಸಿದ್ರ ಕ್ರಿಮಿನಲ್ಗಳು. ಜಂತರ್ ಮಂತರ್ ಆಗಿ ಬಿಡ್ತಾ ಕ್ರಿಮಿನಲ್ಗಳ ಅಡ್ಡೆ. ಜಂತರ್ ಮಂತರ್ ದೆಹಲಿಯ ಐಕಾನಿಕ್ ತಾಣ. ಕೇವಲ ನೀಟ್ ಅಲ್ಲ, ಚರಿತ್ರೆಯ ಪುಟಗಳಲ್ಲಿ ಅದೆಷ್ಟೋ ಐತಿಹಾಸಿಕ ಹೋರಾಟಗಳಿಗೆ ಸಾಕ್ಷಿಯಾದ ತಾಣ. ದುರಾದೃಷ್ಟವೆಂದರೆ ಇವತ್ತು ಇಂಥ ಚಾರಿತ್ರಿಕ ತಾಣದಲ್ಲಿ ಕ್ರಿಮಿನಲ್ ಹಿನ್ನೆಲೆಯ ವ್ಯಕ್ತಿಗಳು ಮುಖವಾಡ ಧರಿಸಿ ಕೂತಿರೋದು ಬಯಲಾಗ್ತದೆ. ಒಳ ನೋಟಕ್ಕಿರೋ ಪಕ್ಕಾ ಮಾಹಿತಿಯಂತೆ ಜಂತರ್ ಮಂತರ್ ಹೋರಾಟದಲ್ಲಿ ಕ್ರಿಮಿನಲ್ಗಳೇ ವಿದ್ಯಾರ್ಥಿಗಳ ಮುಖವಾಡ ಧರಿಸಿ ಹೋರಾಟಕ್ಕೆ ಇಳಿದಿರೋದು ಬಯಲಾಗಿದೆ. ದೆಹಲಿ ಪೊಲೀಸರ ಮಿಂಚಿನ ಕಾರ್ಯಾಚರಣೆ ನಿಜಕ್ಕೂ ದೆಹಲಿಯಲ್ಲಿ ಘಟಿಸಲಿದ್ದ ಬಲು ದೊಡ್ಡ ದಂಗೆಯ ಮಸಲತ್ತನ್ನ ಮಟ್ಟ ಹಾಕಿದೆ. ಇದರ ನಡುವೆಯೇ ಖುದ್ದು ಪ್ರಧಾನಿ ಮೋದಿ ಕೂಡ ವಿದ್ಯಾರ್ಥಿಗಳಿಗೆ ಥ್ಯಾಂಕ್ಸ್ ಹೇಳಿದ್ದಾರೆ. थैंक यू फ्रेंड्स. कल देर रात आपसे मिलने का मौका मिल गया. मेरे जो वीडियो पोस्ट किया था उसको जिस प्रकार से आपने रिस्पॉन्ड किया, सकारात्मक सुझाव दिए, थैंक्स टू एवरीबॉडी. ये आपका प्यार बना रहेगा, हमारा नाता और अधिक सक्रियता से जुड़ता रहेगा. थैंक यू दोस्तों. ಪ್ರತಿಭಟನೆಯಲ್ಲಿ ಸಾವಿರಾರು ಕ್ರಿಮಿನಲ್ಗಳು ಭಾಗಿ. ಹೋರಾಟದಲ್ಲಿ ಬರೋಬ್ಬರಿ 2,500 ಜನ ಕ್ರಿಮಿನಲ್ಗಳು. ನಿಜಕ್ಕೂ ಸಮಸ್ತ ದೇಶವೇ ಬೆಚ್ಚಿ ಬೀಳುವಂತ ಅಸಲಿ ಸತ್ಯವಿದು. ವಿದ್ಯಾರ್ಥಿಗಳು ತಮ್ಮ ಭವಿಷ್ಯಕ್ಕಾಗಿ ಧ್ವನಿ ಎತ್ತಿದ್ರೆ ಇದನ್ನೇ ಬಳಸಿ ರಣರಂಗ ರೂಪಿಸಲು ಕೆಲ ಕಾಣದ ಕೈಗಳು ಮಹಾ ಮಸಲತ್ತು ನಡೆಸಿರೋದು ಗುಟ್ಟಾಗೇನು ಉಳಿದಿಲ್ಲ. ಅದರಲ್ಲೂ ಸಂಸತ್ ಅಧಿವೇಶನ ನಡೆದ ಹೊತ್ತಿನಲ್ಲೇ ನೇಪಾಳ, ಬಾಂಗ್ಲಾದೇಶ, ಶ್ರೀಲಂಕಾ ಮಾದರಿಯಲ್ಲಿ ದಂಗೆ ಎಬ್ಬಿಸುವಂತ ಕುತಂತ್ರ ನಡೆದಿರೋದು ಬಯಲಾಗಿದೆ. ಜಂತರ್ ಮಂತರ್ನಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 2,500ಕ್ಕೂ ಹೆಚ್ಚು ಕ್ರಿಮಿನಲ್ ಹಿನ್ನೆಲೆ ಉಳ್ಳವರು ಉಪಸ್ಥಿತರಿದ್ದ ವಿಚಾರ ಬಯಲಾಗಿದೆ.
ಫೇಶಿಯಲ್ ರೆಕಗ್ನಿಷನ್ನಿಂದ ಕಳಚಿತು ಮುಖವಾಡ. ಕಾಕಿ ಅಲರ್ಟ್, ಕಾಲ್ಕಿತ್ತ ಷಡ್ಯಂತ್ರದ ಗಿರಾಕಿಗಳು. ಫೇಶಿಯಲ್ ರೆಕಗ್ನಿಷನ್ ಇದೊಂದು ಬ್ರಹ್ಮಾಸ್ತ್ರ ದೆಹಲಿಯಲ್ಲಿ ಘಟಿಸಲಿದ್ದ ದೊಡ್ಡ ಅನಾಹುತವೊಂದನ್ನ ತಪ್ಪಿಸಿದೆ. ದೇಶದ ರಾಜಧಾನಿಯಲ್ಲಿ ಅರಾಜಕತೆ ಸೃಷ್ಟಿಸಿ ಕಾನೂನು ವ್ಯವಸ್ಥೆಯನ್ನೇ ಬುಡಮೇಲು ಮಾಡುವ ಮಸಲತ್ತು ನಡೆದಿತ್ತು. ವಿದ್ಯಾರ್ಥಿಗಳ ಹೆಸರಲ್ಲಿ ಜಂತರ್ ಮಂತರ್ನಲ್ಲಿ ಠಿಕಾಣಿ ಹೂಡಿದ್ದವರು ಮತ್ಯಾರೂ ಅಲ್ಲ, ಒಬ್ಬಿಬ್ಬರಲ್ಲ, ಬರೋಬ್ಬರಿ 2500ಕ್ಕೂ ಹೆಚ್ಚು ಮಂದಿ. ಮಹಾ ದಂಗೆ ಸ್ಕೆಚ್. ಈ 2 ಅಕ್ಷರದ ಪದ ಹೊತ್ತಿಸಿದ ಕಿಚ್ಚಿನಲ್ಲಿ ನಿಜಕ್ಕೂ ಇವತ್ತು ಯಾರ್ಯಾರೋ ತಮ್ಮ ಕಾವು ಕಾಯಿಸ್ಕೊಳ್ತಾ ಇರೋದು ಬಯಲಾಗ್ತಿದೆ. ವಿದ್ಯಾರ್ಥಿ ಸಮುದಾಯ ಲೀಕಾಸುರರನ್ನ ಮಟ್ಟ ಹಾಕಿ ಅಂತ ಆರಂಭಿಸಿದ ಹೋರಾಟವನ್ನೇ ಕೆಲ ಪಟ್ಟಬದ್ಧ ಹಿತಾಸಕ್ತಿಗಳು ಹೈಜಾಕ್ ಮಾಡಿವ್ಯಾ ಅನ್ನೋ ಗುಬಾನಿ ಮೂಡ್ತಿದೆ. ಸಂವಿಧಾನದ ಅಡಿಯಲ್ಲಿ ಪ್ರತಿಭಟಿಸುವ ಹಕ್ಕು ಎಲ್ಲರಿಗೂ ಇದ್ದೇ ಇದೆ. ನಿಜಕ್ಕೂ ಇದನ್ನ ಯಾವ ಸರ್ಕಾರಗಳೇ ಆಗಲಿ ತಪ್ಪು ಅಂತ ಹೇಳೋದಿಲ್ಲ. ಆದರೆ ಅನ್ಯಾಯದ ವಿರುದ್ಧ ಹೋರಾಟದ ಧ್ವನಿ ಎತ್ತೋದು ಜನ್ಮಸಿದ್ಧ ಹಕ್ಕೇ ಸರಿ. ಆದರೆ ಕೆಲವೊಮ್ಮೆ ಇಂಥ ಹೋರಾಟಗಳ ನೆರಳಲ್ಲಿ ನಡೆಯೋ ಕೆಲವರ ಹುನ್ನಾರಗಳು ಮಾತ್ರ ಈ ದೇಶದ ಕಾನೂನು ಸುವ್ಯವಸ್ಥೆಯನ್ನೇ ಬುಡಮೇಲು ಮಾಡುವ ಹುನ್ನಾರಗಳನ್ನು ಹೊಂದಿರ್ತವೆ. ದೆಹಲಿಯಲ್ಲೇ ಆಗಿರಲಿ, ಬೆಂಗಳೂರಿನಲ್ಲೇ ಆಗಿರಲಿ, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಖಂಡಿಸಿ ನಡೆದಿರುವ ಹೋರಾಟಗಳ ಹಿಂದೆ ಮುಖವಾಡ ಧರಿಸಿ ಕೂತವರೀಗ ನಗ್ನವಾಗ್ತಿದ್ದಾರೆ. ವಿದ್ಯಾರ್ಥಿಗಳ ಮುಖವಾಡ ಧರಿಸಿದ್ರ ಕ್ರಿಮಿನಲ್ಗಳು. ಜಂತರ್ ಮಂತರ್ ಆಗಿ ಬಿಡ್ತಾ ಕ್ರಿಮಿನಲ್ಗಳ ಅಡ್ಡೆ. ಜಂತರ್ ಮಂತರ್ ದೆಹಲಿಯ ಐಕಾನಿಕ್ ತಾಣ. ಕೇವಲ ನೀಟ್ ಅಲ್ಲ, ಚರಿತ್ರೆಯ ಪುಟಗಳಲ್ಲಿ ಅದೆಷ್ಟೋ ಐತಿಹಾಸಿಕ ಹೋರಾಟಗಳಿಗೆ ಸಾಕ್ಷಿಯಾದ ತಾಣ. ದುರಾದೃಷ್ಟವೆಂದರೆ ಇವತ್ತು ಇಂಥ ಚಾರಿತ್ರಿಕ ತಾಣದಲ್ಲಿ ಕ್ರಿಮಿನಲ್ ಹಿನ್ನೆಲೆಯ ವ್ಯಕ್ತಿಗಳು ಮುಖವಾಡ ಧರಿಸಿ ಕೂತಿರೋದು ಬಯಲಾಗ್ತದೆ. ಒಳ ನೋಟಕ್ಕಿರೋ ಪಕ್ಕಾ ಮಾಹಿತಿಯಂತೆ ಜಂತರ್ ಮಂತರ್ ಹೋರಾಟದಲ್ಲಿ ಕ್ರಿಮಿನಲ್ಗಳೇ ವಿದ್ಯಾರ್ಥಿಗಳ ಮುಖವಾಡ ಧರಿಸಿ ಹೋರಾಟಕ್ಕೆ ಇಳಿದಿರೋದು ಬಯಲಾಗಿದೆ. ದೆಹಲಿ ಪೊಲೀಸರ ಮಿಂಚಿನ ಕಾರ್ಯಾಚರಣೆ ನಿಜಕ್ಕೂ ದೆಹಲಿಯಲ್ಲಿ ಘಟಿಸಲಿದ್ದ ಬಲು ದೊಡ್ಡ ದಂಗೆಯ ಮಸಲತ್ತನ್ನ ಮಟ್ಟ ಹಾಕಿದೆ. ಇದರ ನಡುವೆಯೇ ಖುದ್ದು ಪ್ರಧಾನಿ ಮೋದಿ ಕೂಡ ವಿದ್ಯಾರ್ಥಿಗಳಿಗೆ ಥ್ಯಾಂಕ್ಸ್ ಹೇಳಿದ್ದಾರೆ. थैंक यू फ्रेंड्स. कल देर रात आपसे मिलने का मौका मिल गया. मेरे जो वीडियो पोस्ट किया था उसको जिस प्रकार से आपने रिस्पॉन्ड किया, सकारात्मक सुझाव दिए, थैंक्स टू एवरीबॉडी. ये आपका प्यार बना रहेगा, हमारा नाता और अधिक सक्रियता से जुड़ता रहेगा. थैंक यू दोस्तों. ಪ್ರತಿಭಟನೆಯಲ್ಲಿ ಸಾವಿರಾರು ಕ್ರಿಮಿನಲ್ಗಳು ಭಾಗಿ. ಹೋರಾಟದಲ್ಲಿ ಬರೋಬ್ಬರಿ 2,500 ಜನ ಕ್ರಿಮಿನಲ್ಗಳು. ನಿಜಕ್ಕೂ ಸಮಸ್ತ ದೇಶವೇ ಬೆಚ್ಚಿ ಬೀಳುವಂತ ಅಸಲಿ ಸತ್ಯವಿದು. ವಿದ್ಯಾರ್ಥಿಗಳು ತಮ್ಮ ಭವಿಷ್ಯಕ್ಕಾಗಿ ಧ್ವನಿ ಎತ್ತಿದ್ರೆ ಇದನ್ನೇ ಬಳಸಿ ರಣರಂಗ ರೂಪಿಸಲು ಕೆಲ ಕಾಣದ ಕೈಗಳು ಮಹಾ ಮಸಲತ್ತು ನಡೆಸಿರೋದು ಗುಟ್ಟಾಗೇನು ಉಳಿದಿಲ್ಲ. ಅದರಲ್ಲೂ ಸಂಸತ್ ಅಧಿವೇಶನ ನಡೆದ ಹೊತ್ತಿನಲ್ಲೇ ನೇಪಾಳ, ಬಾಂಗ್ಲಾದೇಶ, ಶ್ರೀಲಂಕಾ ಮಾದರಿಯಲ್ಲಿ ದಂಗೆ ಎಬ್ಬಿಸುವಂತ ಕುತಂತ್ರ ನಡೆದಿರೋದು ಬಯಲಾಗಿದೆ. ಜಂತರ್ ಮಂತರ್ನಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 2,500ಕ್ಕೂ ಹೆಚ್ಚು ಕ್ರಿಮಿನಲ್ ಹಿನ್ನೆಲೆ ಉಳ್ಳವರು ಉಪಸ್ಥಿತರಿದ್ದ ವಿಚಾರ ಬಯಲಾಗಿದೆ.
ಫೇಶಿಯಲ್ ರೆಕಗ್ನಿಷನ್ ನಿಂದ ಕಳಚಿತು ಮುಖವಾಡ. ಕಾಕಿ ಅಲರ್ಟ್, ಕಾಲ್ಕಿತ್ತ ಷಡ್ಯಂತ್ರದ ಗಿರಾಕಿಗಳು. ಫೇಶಿಯಲ್ ರೆಕಗ್ನಿಷನ್ ಇದೊಂದು ಬ್ರಹ್ಮಾಸ್ತ್ರ ದೆಹಲಿಯಲ್ಲಿ ಘಟಿಸಲಿದ್ದ ದೊಡ್ಡ ಅನಾಹುತವೊಂದನ್ನ ತಪ್ಪಿಸಿದೆ. ದೇಶದ ರಾಜಧಾನಿಯಲ್ಲಿ ಅರಾಜಕತೆ ಸೃಷ್ಟಿಸಿ ಕಾನೂನು ವ್ಯವಸ್ಥೆಯನ್ನೇ ಬುಡಮೇಲು ಮಾಡುವ ಮಸಲತ್ತು ನಡೆದಿತ್ತು. ವಿದ್ಯಾರ್ಥಿಗಳ ಹೆಸರಲ್ಲಿ ಜಂತರ್ ಮಂತರ್ನಲ್ಲಿ ಠಿಕಾಣಿ ಹೂಡಿದ್ದವರು ಮತ್ಯಾರೂ ಅಲ್ಲ, ಒಬ್ಬಿಬ್ಬರಲ್ಲ, ಬರೋಬ್ಬರಿ 2500ಕ್ಕೂ ಹೆಚ್ಚು ಮಂದಿ. ಈ ಕ್ರಿಮಿನಲ್ಗಳನ್ನ ಪತ್ತೆ ಹಚ್ಚಿದ್ದೆ ಅತ್ಯಾಧುನಿಕ ಫೇಶಿಯಲ್ ರೆಕಗ್ನಿಷನ್ ಅಸ್ತ್ರ. ಕ್ರಿಮಿನಲ್ ಹಿನ್ನೆಲೆಯ ವ್ಯಕ್ತಿಗಳ ಚಲನವಲನಗಳನ್ನು ಗುರುತಿಸಿದ್ದ ಈ ಸಾಫ್ಟ್ವೇರ್ ಪೊಲೀಸರನ್ನ ಅಲರ್ಟ್ ಮಾಡಿತ್ತು. ಹೋರಾಟದ ಹೆಸರಲ್ಲಿ ಸಾರ್ವಜನಿಕ ಆಸ್ತಿಪಾಸ್ತಿ ಹಾನಿ ಸೇರಿದಂತೆ ಅಶಾಂತಿಯ ವಾತಾವರಣ ರೂಪಿಸಲು ಸ್ಕೆಚ್ ಹಾಕಿದವರು ಈ FRS ಕಣ್ಣಿಗೆ ಬಿದ್ದಿದ್ರು. ಅಷ್ಟೇ, ಗುಂಪಲ್ ಗೋವಿಂದ ಎನ್ನಲು ಸಜ್ಜಾಗಿದ್ದವರನ್ನ ಹೆಕ್ಕಿ ತೆಗೆಯಲು ಕಾಕಿ ಮುಂದಾಗ್ತಿದ್ದಂತೆ ಈ ಕ್ರಿಮಿನಲ್ಗಳು ಅಲರ್ಟ್ ಆಗಿದ್ದಾರೆ. ತಮ್ಮ ಷಡ್ಯಂತ್ರದ ಬೇಳೆ ಇನ್ನು ಇಲ್ಲಿ ಬೇಯದು ಅನ್ನೋ ಸತ್ಯ ಅರಿತು ಬಂದ ದಾರಿಗೆ ಸುಂಕವಿಲ್ಲ ಅನ್ನುವಂತೆ ಪರಾರಿಯಾಗಿದ್ದಾರೆ. ಕಿಕ್ಕಿರಿದು ತುಂಬಿದ್ದ ಜಂತರ್ ಮಂತರ್ ಈ ನಕಲಿ ಹೋರಾಟಗಾರರು ತೊಲಗ್ತಾ ಇದ್ದಂತೆ ಬಣ ಬಣ ಅಂತಿದೆ. ಜುಲೈ 20ರಂದು ದೆಹಲಿಯಲ್ಲಿ ಘಟಿಸಲಿದ್ದ ಅನಾಹುತ. ವ್ಯವಸ್ಥಿತ ಹುನ್ನಾರಕ್ಕೆ ವಿದೇಶದಿಂದ ನಡೆದಿದ್ದ ಫಂಡಿಂಗ್. ದೆಹಲಿ ಪೊಲೀಸರ ತನಿಖೆಯಲ್ಲಿ ಬಯಲಾಗಿರೋ ಸತ್ಯದ ಮರ್ಮವನ್ನ ಇವತ್ತು ನಿಮ್ಮ ಒಳನೋಟ ತೆರೆದಿಡ್ತಾ ಇದೆ. ಅದು ಜುಲೈ 20 ಸಂಸತ್ನ ಮುಂಗಾರು ಅಧಿವೇಶನಕ್ಕೆ ಮುನ್ನುಡಿ ಬರೆಯಲಾಗಿತ್ತು. ಇದೇ ಸಮಯಕ್ಕೆ ಹೊಂಚು ಹಾಕಿ ಸಂಚು ರೂಪಿಸಿ ಕೂತಿದ್ದು ಕಾಣದ ಕೈಗಳು. ಮುಂಗಾರು ಅಧಿವೇಶನದ ಮೊದಲ ದಿನವೇ ದೆಹಲಿಯಲ್ಲಿ ಬೆಂಕಿ ಹಚ್ಚಲು ಪ್ಲಾನ್ ಮಾಡಲಾಗಿತ್ತಂತೆ. ಹೀಗಾಗಿಯೇ ಸದ್ದು ಗದ್ದಲವಿಲ್ಲದೆ ಕ್ರಿಮಿನಲ್ ಹಿನ್ನೆಲೆ ಉಳ್ಳ 2500ಕ್ಕೂ ಹೆಚ್ಚು ಮಂದಿ ಜಂತರ್ ಮಂತರ್ ತಲುಪಿದ್ರು. ವಿದ್ಯಾರ್ಥಿಗಳನ್ನ ಬಂಡಾಯ ಎಬ್ಬಿಸಿ ಅವರ ನೆರಳಲ್ಲೇ ಅಶಾಂತಿಯ ಜ್ವಾಲೆ ಹೊತ್ತಿಸಲು ಪ್ಲಾನ್ ಮಾಡಲಾಗಿತ್ತಂತೆ. ಈ ವ್ಯವಸ್ಥಿತ ಷಡ್ಯಂತ್ರಕ್ಕೆ ವಿದೇಶಗಳಿಂದಲೂ ಭರ್ಜರಿ ಫಂಡಿಂಗ್ ಆಗಿರುವ ಗುಮಾನಿ ಇದೆ. ಈ ಬಗ್ಗೆಯೂ ದೆಹಲಿ ಪೊಲೀಸರು ತನಿಖೆ ನಡೆಸಿದ್ದು ತೆರೆಯ ಹಿಂದೆ ನಿಂತ ಆ ಸೂತ್ರಧಾರರ ಜನ್ಮ ಜಾಲಾಡ್ತಿದ್ಯಂತೆ. ಆದರೆ ಈ ಅರಾಜಕತೆ ಸೃಷ್ಟಿಯ ನೆರಳು ಕಾಣ್ತಿದ್ದಂತೆ ಅಲರ್ಟ್ ಆಗಿದ್ದ ಪೊಲೀಸರು ಕ್ರಿಮಿನಲ್ಗಳ ಬಾಲ ಕತ್ತರಿಸಿದ್ದಾರೆ. ಬೆಂಗಳೂರು ಪ್ರತಿಭಟನೆಯಲ್ಲಿ ದೇಶದ್ರೋಹಿಗಳ ಉಲ್ಲೇಖ. ನೀಟ್ ಹೋರಾಟ ನಿಜಕ್ಕೂ ಹಳಿ ತಪ್ಪಿದ್ದು ಎಲ್ಲಿ ಗೊತ್ತಾ? ನೀಟ್ ಹೋರಾಟ ನಿಜಕ್ಕೂ ನೀಟಾಗಿ ಸಾಗಿದ್ರೆ ಅದಕ್ಕೊಂದು ತನ್ನದೇ ಆದ ಶ್ರೇಯ ಇರ್ತಿತ್ತೇನೋ. ಆದರೆ ಆರಂಭದಲ್ಲಿ ವಿದ್ಯಾರ್ಥಿ ಹೋರಾಟವಾಗಿದ್ದ ಕ್ರಾಂತಿ ಕ್ರಮೇಣ ರಾಜಕೀಯ ತಿರುವಿಗೆ ಹೊರಳಿದ್ದು ಸೋಜಿಗ. ಸಾಲದಕ್ಕೆ ಕೆಲ ಕುತಂತ್ರಿಗಳ ವಕ್ರ ದೃಷ್ಟಿ ಬಿದ್ದ ಮೇಲಂತೂ ಈ ಹೋರಾಟ ತನ್ನ ದಿಕ್ಕನ್ನೇ ಬದಲಿಸಿದ್ದು ಸುಳ್ಳಲ್ಲ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆದಿದ್ದ ಹೋರಾಟದಲ್ಲಿ ದೇಶದ್ರೋಹದಂತ ಆರೋಪ ಹೊತ್ತು ಶಿಕ್ಷೆ ಅನುಭವಿಸುತ್ತಿರುವ ಉಮರ್ ಖಾಲಿದ್, ಶಾರ್ಜೇಲ್ ಇಮಾಮ್ ಪರ ಘೋಷಣೆಗಳಿರುವ ಪೋಸ್ಟರ್ಗಳು ರಾಜಾರೋಷವಾಗಿ ಪ್ರದರ್ಶಿಸಲಾಗಿದೆ. ಅದರ ಜೊತೆಗೆ ಬೆಂಗಳೂರು ಪೊಲೀಸರನ್ನ ಕೆಣಕುವಂತ ಅಸಭ್ಯ ವಾಕ್ಯವನ್ನು ಬರೆಯಲಾಗಿತ್ತು. ಉತ್ತಮ ಉದ್ದೇಶದಿಂದಲೇ ಹೋರಾಟಕ್ಕಿಳಿದಿದ್ದ ವಿದ್ಯಾರ್ಥಿಯೊಬ್ಬ ಈ ಬೆಳವಣಿಗೆ ಕಂಡು ಹೊರಬಂದಿದ್ದು ಗಮನಾರ್ಹ. ಸರ್, ಅದು ಒಬ್ರು ಲೇಡಿ ಬಂದಿದ್ರು, ಅವರು ತೋರಿಸಿದ್ರು, ಅದನ್ನು ನಾವು ಕೂಡ ಅಪೋಸ್ ಮಾಡಿದ್ದೀವಿ. ಅದೆಲ್ಲ ನಡಿಬಾರ್ದು. ಇದು ನೀಟ್ ಸ್ಟೂಡೆಂಟ್ ಪ್ರೊಟೆಸ್ಟು, ಇದು ಸ್ಟೂಡೆಂಟ್ಗೋಸ್ಕರ ನಡೀತಿರೋ ಪ್ರೊಟೆಸ್ಟು. ಇಂಥವು ಬಂದರೆ ನಾವು ಸ್ಟೂಡೆಂಟಾಗಿ ಅದನ್ನು ಇದು ಮಾಡಿದ್ದೀವಿ. ಈ ಥರ ಪೋಸ್ಟರ್ಸ್ ಇನ್ನೂ ಬಂದರೆ ಇನ್ನೂ ಅದನ್ನು ಅಪೋಸ್ ಮಾಡ್ತೀವಿ. ಹೌದು, ಅದನ್ನು ನೋಡಿ ನಾವು ಅದನ್ನು ಅಪೋಸ್ ಮಾಡಿದ್ದು. ನಾವು ಕೂಡ ಸ್ಟೂಡೆಂಟ್ಸ್ ಅದನ್ನು ಹೇಳಿದ್ದೀವಿ, ಈ ಥರ ಎಲ್ಲ ನಾವು ಅದನ್ನು ಸಪೋರ್ಟ್ ಮಾಡಲ್ಲ. ನಿಮ್ಮದೇನೇ ಪರ್ಸನಲ್ ಒಪಿನಿಯನ್ ಇದ್ದರೂ ಅಲ್ಲೇ ಇಟ್ಕೊಳ್ಳಿ, ನೀವು ಪೋಸ್ಟರ್ಸಿಂದ ತೋರಿಸ್ಬೇಡಿ ಅಂತ ಹೇಳಿದ್ದೀವಿ. ಸಂವಿಧಾನದ ಅಡಿಯಲ್ಲೇ ನಿಜಕ್ಕೂ ಹೋರಾಟವೊಂದು ಸಾಗಿದ್ರೆ ಅದಕ್ಕೊಂದು ಚಾರಿತ್ರಿಕ ಸ್ಥಾನಮಾನ ಸಿಕ್ತಿತ್ತು.
ಆದರೆ ವಿದ್ಯಾರ್ಥಿ ಹೋರಾಟವೊಂದು ಹೀಗೆ ದೇಶದಲ್ಲಿ ಅರಾಜಕತೆಯನ್ನು ಸೃಷ್ಟಿಸುವ ತಪ್ಪು ಇರಾದೆ ಇಟ್ಕೊಂಡಿದ್ದು ಖಂಡನಾರ್ಹ. ಅಷ್ಟೇ ಅಲ್ಲ, ಇಂಥ ಸಂದರ್ಭಗಳಿಗೆ ಕಾದು ಕುತಂತ್ರ ರೂಪಿಸುವವರನ್ನೀಗ ಹುಡುಕಿ ಬೇಟೆಯಾಡಬೇಕಿದೆ. ಭವಿಷ್ಯದಲ್ಲಿ ಇಂಥ ಮಸಲತ್ತುಗಳ ಬಗ್ಗೆ ಯೋಚಿಸೋರು ಕೂಡ ಹೆದರುವಂತ ಶಾಸ್ತಿ ಆಗಬೇಕು. ಆಗಲಷ್ಟೇ ನಿಜ ಹೋರಾಟಗಳಿಗೆ ಒಂದು ಅರ್ಥ ಸಿಗೋದು.